ನಮಸ್ಕಾರ ಸ್ನೇಹಿತರೆ. ಮಹಾಭಾರತದಲ್ಲಿ ಕರ್ಣನ ಹಾಗೆ ಶೋಷಣೆಗೊಳಗಾದ ಇನ್ನೊಬ್ಬ ಪ್ರತಿಭಾವಂತ ವ್ಯಕ್ತಿ ಎಂದರೆ ಅದುವೇ ಏಕಲವ್ಯ. ಬಿಲ್ವಿದ್ಯೆಯಲ್ಲಿ ಕರ್ಣ ಮತ್ತು ಅರ್ಜುನನ ಹಾಗೆ ನಿಪುಣ. ದ್ರೋಣಾಚಾರ್ಯರು ಬಿಲ್ವಿದ್ಯೆಯನ್ನು ಕಲಿಸಲು ನಿರಾಕರಿಸಿದರೂ ಅವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅದುವೇ ತನ್ನ ಗುರು ಎಂದು ಭಾವಿಸಿ ಬಿಲ್ವಿದ್ಯೆಯಲ್ಲಿ ಪ್ರವೀಣತೆ ಪಡೆದಂತಹ ವ್ಯಕ್ತಿ. ಆದರೆ ವಿಧಿಯ ಆಟವೋ ಅಥವಾ ಕೆಲವರ ಕುತಂತ್ರವೋ ಏಕಲವ್ಯನಿಗೆ ತನ್ನ ಹೆಬ್ಬೆರಳು ಗುರುದಕ್ಷಿಣೆಯಾಗಿ ನೀಡಬೇಕಾದ ಪರಿಸ್ಥಿತಿ ಬರುತ್ತದೆ. ತನ್ನ ಹೆಬ್ಬೆರಳು ಗುರುದಕ್ಷಿಣೆಯಾಗಿ ನೀಡಿದ ಏಕಲವ್ಯನ ಮುಂದಿನ ಜೀವನ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಾವು ನಿಮಗೆ ವಿವರಿಸುತ್ತೇವೆ. ಇನ್ನೂವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ಬೆಲ್ ಐಕಾನ್ ಮರೆಯದೇ ಒತ್ತಿ. ಸ್ನೇಹಿತರೆ, ಏಕಲವ್ಯನು ತನ್ನ ಗುರು ದ್ರೋಣಾಚಾರ್ಯನಿಗೆ ಗುರುದಕ್ಷಿಣೆಯಾಗಿ ತನ್ನ ಬಲಗೈ ಹೆಬ್ಬೆರಳು ತ್ಯಜಿಸಿದ ನಂತರ ಅವನ ಜೀವನದ ಪಥವು ಬದಲಾಯಿತು. ಆದರೆ ಈ ಘಟನೆಯು ಅವನ ದಯ ಮತ್ತು ಧನುರ್ವಿದ್ಯೆಯ ಮೇಲಿನ ಆಸಕ್ತಿಯನ್ನು ನಿಲ್ಲಿಸಲಿಲ್ಲ. ಹೌದು ಸ್ನೇಹಿತರೆ, ಏಕಲವ್ಯ ಬಿಲ್ಲು ಹಿಡಿಯುವ ಹೊಸ ತಂತ್ರವನ್ನು ಕಲಿಯುತ್ತಾನೆ. ಏಕಲವ್ಯನಿಗೆ ಹೆಬ್ಬೆರಳುವಿಲ್ಲದಿದ್ದರೂ ಬಿಲ್ಲನ್ನು ಹಿಡಿದು ಬಾಣ ಬಿಡುವ ಹೊಸ ವಿಧಾನವನ್ನು ಅಭ್ಯಾಸ ಮಾಡಿದನು. ಅವನು ಮಧ್ಯಮ ಬೆರಳು ಮತ್ತು ತುದಿ ಬೆರಳನ್ನು ಬಳಸಿಕೊಂಡು ಬಾಣವನ್ನು ಬಿಡುವ ಕಲೆಯನ್ನು ಅಭಿವೃದ್ಧಿಪಡಿಸಿದನು. ಇಲ್ಲಿ ಅವನು ದೃಢತೆ ಮತ್ತು ಕಠಿಣ ಪರಿಶ್ರಮವಿದ್ದರೆ ಏನನ್ನಾದರೂ ಸಾಧಿಸಬಹುದೆಂದು ತೋರಿಸಿಕೊಡುತ್ತಾನೆ. ಹೀಗಾಗಿ ದೈಹಿಕ ಅಡಚಣೆಗಳ ವಿರುದ್ಧ ಹೋರಾಟ ಮಾಡಿ ಮನೋಬಲದಿಂದ ತನ್ನ ವಿದ್ಯೆಯನ್ನು ಮುಂದುವರಿಸಿದ. ಈ ಮನೋಬಲವೇ ಅವನನ್ನು ಉತ್ತಮ ಯೋಧನನ್ನಾಗಿಸಿತು. ಸ್ನೇಹಿತರೆ, ಮುಂದೆ ಜೀವನದಲ್ಲಿ ಏನು ನಡೆಯುತ್ತೆ ಎಂದು ತಿಳಿದುಕೊಳ್ಳೋಣ. ಏಕಲವ್ಯ ಆದಿವಾಸಿ ಪಂಗಡದ ನಿಷಾದ್ ಎಂಬ ಜನಾಂಗದಲ್ಲಿ ಜನಿಸಿದವನು. ಇವನ ತಂದೆ ಹಿರಣ್ಯಧನ್ಯ, ತಾಯಿ ಸುಲೇಖ. ಇವನ ತಂದೆ ಕಾಡಿನ ರಾಜ, ಬೇಟೆಯಾಡುವುದರಲ್ಲಿ ಪರಿಣಿತ. ಈತನು ಮಗಧ ರಾಜ್ಯದ ಸೈನ್ಯದಲ್ಲಿದ್ದು ಜರಾಸಂಧನ ಪರವಾಗಿ ಯುದ್ಧಗಳಲ್ಲಿ ಹೋರಾಡುತ್ತಿದ್ದನು. ಹೀಗೆ ಹೋರಾಡುತ್ತಿರುವಾಗಲೇ ರಣರಂಗದಲ್ಲಿ ವೀರಮರಣಗೈದನು. ಮುಂದೆ ಜರಾಸಂಧನು ಏಕಲವ್ಯನ ವೀರತನವನ್ನು ನೋಡಿ ಅವನಿಗೆ ತನ್ನ ಸೈನ್ಯದಲ್ಲಿ ಸೇರಿಸಿಕೊಳ್ಳುತ್ತಾನೆ. ಇದೇ ಏಕಲವ್ಯನ ಜೀವಕ್ಕೆ ಮುಳುವಾಗುತ್ತದೆ. ಹಾಗೆ ಏಕಲವ್ಯ ಶ್ರೀಕೃಷ್ಣ ಪರಮಾತ್ಮನ ಕೈಯಿಂದ ಹತನಾಗುತ್ತಾನೆ. ಹೌದು ಸ್ನೇಹಿತರೆ, ಶ್ರೀಕೃಷ್ಣ ಪರಮಾತ್ಮ ಏಕಲವ್ಯನನ್ನು ಏಕೆ ಕೊಲ್ಲುತ್ತಾನೆ ಎಂದು ತಿಳಿಯಬೇಕಾದರೆ ಈ ಕಥೆಯನ್ನು ನೀವು ಗಮನವಿಟ್ಟು ಕೇಳಬೇಕಾಗುತ್ತದೆ. ವಿದರ್ಭ ಎಂಬ ರಾಜ್ಯದಲ್ಲಿ ರಾಜ ಭೀಷ್ಮಕ ಹಾಗೂ ರಾಣಿ ಶುದ್ಧಮತಿ ಎಂಬ ಇಬ್ಬರು ರಾಜದಂಪತಿಗಳಿರುತ್ತಾರೆ. ಅವರಿಗೆ ರುಕ್ಮಿಣಿ ಎಂಬ ಸುಂದರವಾದ ಮಗಳು ಇರುತ್ತಾಳೆ. ಅವಳು ಶ್ರೀಕೃಷ್ಣನನ್ನು ಮನಸಾರೆ ಪ್ರೀತಿಸುತ್ತಿರುತ್ತಾಳೆ ಮತ್ತು ಅವನನ್ನೇ ಮದುವೆಯಾಗಬೇಕು ಎಂದು ನಿರ್ಧರಿಸಿರುತ್ತಾಳೆ. ಇದು ಅವಳ ತಂದೆ ತಾಯಿಗೂ ಒಪ್ಪಿಗೆ ಇರುತ್ತದೆ. ಆದರೆ ಅವಳ ಸಹೋದರ ರುಕ್ಮಿಯಂತ ಅವನಿಗೆ ಶ್ರೀಕೃಷ್ಣನ ಜೊತೆ ಮದುವೆ ಮಾಡಿಕೊಡುವುದು ಇಷ್ಟವಿರುವುದಿಲ್ಲ. ಏಕೆಂದರೆ ಅವನು ಜರಾಸಂಧನ ಪರಮ ಮಿತ್ರನಾಗಿರುತ್ತಾನೆ. ಶ್ರೀಕೃಷ್ಣ ಜರಾಸಂಧನ ವೈರಿಯಾಗಿರುತ್ತಾನೆ. ಒಂದು ದಿನ ರುಕ್ಮಿಯಂತ ಜರಾಸಂಧನ ಜೊತೆ ಸೇರಿಕೊಂಡು ತಮ್ಮ ಮಿತ್ರನಾದ ಶಿಶುಪಾಲನ ಜೊತೆ ರುಕ್ಮಿಣಿಯನ್ನು ಮದುವೆ ಮಾಡಿಸಬೇಕೆಂದು ನಿರ್ಧರಿಸುತ್ತಾರೆ. ಆದರೆ ಇದನ್ನರಿತ ರುಕ್ಮಿಣಿಯು ಪತ್ರದ ಮೂಲಕ ಶ್ರೀಕೃಷ್ಣ ಪರಮಾತ್ಮನಿಗೆ ಎಲ್ಲ ವಿಷಯವನ್ನು ತಿಳಿಸುತ್ತಾಳೆ. ಆ ಪತ್ರವನ್ನು ಓದಿದ ಶ್ರೀಕೃಷ್ಣನು ತನ್ನ ಅಣ್ಣ ಬಲರಾಮನೊಂದಿಗೆ ಬಂದು ರುಕ್ಮಿಣಿಯನ್ನು ತನ್ನ ರಥದಲ್ಲಿ ಹೊತ್ತೊಯ್ದನು. ಆಗ ಜರಾಸಂಧನೊಂದಿಗೆ ಯುದ್ಧ ಮಾಡಲು ಬಂದ ಏಕಲವ್ಯನನ್ನು ಶ್ರೀಕೃಷ್ಣ ಪರಮಾತ್ಮನು ಗಮನಿಸುತ್ತಾನೆ. ಹೆಬ್ಬೆರಳು ಇಲ್ಲದಿದ್ದರೂ ತನ್ನ 4 ಬೆರಳುಗಳಿಂದ ಬಾಣ ಬಿಟ್ಟ ವೈಖರಿ ಹಾಗೂ ಹೋರಾಟವನ್ನು ಗಮನಿಸಿದ ಶ್ರೀಕೃಷ್ಣನೇ ಬೆರಗಾದನು. ಶ್ರೀಕೃಷ್ಣನು ಏಕಲವ್ಯನನ್ನು ವಧೆ ಮಾಡಲು ಹಲವು ಕಾರಣಗಳಿದ್ದವು. ಈಗಾಗಲೇ ಅನೇಕ ಬಾರಿ ಮಗಧ ರಾಜ್ಯದ ದೊರೆ ಜರಾಸಂಧನು ಶ್ರೀಕೃಷ್ಣನ ರಾಜ್ಯವಾಗಿದ್ದ ಮಧುರೆ ಮೇಲೆ ದಂಡೆತ್ತಿ ಬಂದಾಗ ಅವನ ಜೊತೆಯಲ್ಲೇ ಏಕಲವ್ಯನು ಇದ್ದು ಸಾವಿರಾರು ಯಾದವರನ್ನು ಕೊಂದು ಹಾಕಿದ್ದನು. ಏಕಲವ್ಯನನ್ನು ಹೀಗೆ ಬೆಳೆಯಲು ಬಿಟ್ಟರೆ ಕೇವಲ
4 ಬೆರಳುಗಳಿಂದಲೇ ಯಾದವರ ಮೇಲೆ ಯುದ್ಧ ಮಾಡಿ ಸಾಮ್ರಾಜ್ಯವನ್ನೇ ಅಲ್ಲಾಡಿಸಿ ಬಿಡುತ್ತಾನೆ ಎಂಬುದು ಶ್ರೀಕೃಷ್ಣನಿಗೆ ತಿಳಿದಿತ್ತು. ಆದ್ದರಿಂದ ರುಕ್ಮಿಣಿಯನ್ನು ಕರೆದುಕೊಂಡು ಹೋಗುತ್ತಿರುವಾಗ ಅಡ್ಡ ಬಂದ ಏಕಲವ್ಯನನ್ನು ವಧೆ ಮಾಡುತ್ತಾನೆ. ಏಕಲವ್ಯ ಯುದ್ಧದಲ್ಲಿ ಮರಣ ಹೊಂದಿದ. ಏಕಲವ್ಯ ಯುದ್ಧದಲ್ಲಿ ಮರಣ ಹೊಂದಿದ ನಂತರ ಅಥವಾ ಕೆಲವೊಂದು ಹೇಳಿಕೆಗಳ ಪ್ರಕಾರ ಏಕಲವ್ಯನು ಕಾಣೆಯಾದ ನಂತರ ಅವನ ಮಗ ಕೇತುಮಾನ ಸಿಂಹಾಸನ ಏರುತ್ತಾನೆ ಮತ್ತು ಕೌರವ ಸೇನೆಯ ಪರವಾಗಿ ಪಾಂಡವರ ವಿರುದ್ಧ ಹೋರಾಡುತ್ತಾನೆ. ಆದರೆ ದುರಾದೃಷ್ಟವಶಾತ್ ಈತ ಮಹಾಭಾರತ ಯುದ್ಧದಲ್ಲಿ ಭೀಮನಿಂದ ಕೊಲ್ಲಲ್ಪಡುತ್ತಾನೆ. ಸ್ನೇಹಿತರೆ, ಇದಾಗಿತ್ತು ಏಕಲವ್ಯನ ಬಗ್ಗೆ ಕುರಿತು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.